ಈಗ ಭಾರತದ ಮತ್ತು ಕರ್ನಾಟಕದ ಸ್ಥಾನಮಾನಗಳು. ಭಾರತ ಫಸ್ಟ್ PU ಮತ್ತು 10ನೇ ಕ್ಲಾಸ್ ಬುಕ್ಕ ಸಮಾಜ ವಿಜ್ಞಾನ ಬುಕ್ಕ. ಕರ್ನಾಟಕದ ಬಗ್ಗೆ 9ನೇ ಕ್ಲಾಸ್ ಸಮಾಜ ವಿಜ್ಞಾನ ಬುಕ್ ನಂದು, ಗೋರ್ಮೆಂಟ್ ಬುಕ್ ನಂದು. ಭಾರತಕ್ಕೆ ಭರತಖಂಡ, ಹಿಂದೂಸ್ತಾನ್, ಇಂಡಿಯಾ, ಜಂಬೂದ್ವೀಪ. ಭಾರತಕ್ಕೆ ಹೆಸರುಗಳು ಹೇಗೆ ಬಂದವು? ಮೊದಲು ಭಾರತ ಎಂಬುದು ಹೇಗೆ? ಪುರಾಣಗಳ ಪ್ರಕಾರ ವೈಷ್ಣವನಾಥ ಹಿರಿಯ ಮಗನಾದ ಭರತನೆಂಬ ಓರ್ವ ರಾಜನಂತೆ ಭರತನು ಆಳಿದ ನಾಡು ಭರತಖಂಡ, ಭರತವರ್ಷ, ಭಾರತ ದೇಶ ಎನಿಸಿಕೊಂಡಿತು. ಪುರಾಣಗಳ ಪ್ರಕಾರ ವೈಷ್ಣವನಾಥನ ಹಿರಿಯ ಮಗ ಭರತ ಈ ಭಾರತ ಆಳಿದ್ರಿಂದ ಭರತಖಂಡ, ಭರತವರ್ಷ, ಭಾರತ ಎಂಬ ಹೆಸರು ಬಂದು. ಇನ್ನು ಭಾರತವನ್ನು ಗ್ರೀಕರು ಇಂಡೋಸ್ ಅಥವಾ ಇಂಡಿಕಾ ಎಂದರು, ಏಕೆಂದರೆ ಸಿಂಧೂ ನದಿ ಸಲುವಾಗಿ. ಇನ್ನು ಪರ್ಷಿಯನರು ಹಿಂದೂಸ್ತಾನ್ ಎಂದರು. ಇನ್ನು ಆಂಗ್ಲರು ಇಂಡಿಯನ್ ಎಂಪೈರ್ ಎಂದರು. ಕರ್ನಾಟಕಕ್ಕೆ ಹೆಸರು ಹೇಗೆ ಬಂದಿತು? ಕರುನಾಡು, ಕರು ಪ್ಲಸ್ ಎಂದರೆ ಎತ್ತರವಾದ ನಾಡು ಅಥವಾ ಕಪ್ಪು ಮಣ್ಣಿನ ನಾಡು ಎಂಬ ಪದದಿಂದ ಉಗಮವಾಗಿದೆ ಕರ್ನಾಟಕ. ಭಾರತ US ಕರ್ನಾಟಕ ಘಟಕಗಳು. ಭಾರತದ ಗಾತ್ರ 32,87,263 ಗಾತ್ರ. ಕರ್ನಾಟಕದ ಗಾತ್ರ 1,91,791 ಕಿಲೋಮೀಟರ್. ಪ್ರಪಂಚದ ವಿಸ್ತೀರ್ಣದಲ್ಲಿ ಭಾರತ 7ನೇ ದೊಡ್ಡ ದೇಶ. ದೊಡ್ಡ ದೇಶಗಳು: ರಷ್ಯಾ 1ನೇದು, ಕೆನಡಾ 2ನೇದು, ಚೀನಾ 3ನೇದು, USA 4ನೇದು, ಬ್ರೆಜಿಲ್ 5ನೇದು, ಆಸ್ಟ್ರೇಲಿಯಾ 6ನೇದು, ಭಾರತ 7ನೇದು. ಇನ್ನು ಚಿಕ್ಕ ದೇಶಗಳು: 1ನೇದು ವ್ಯಾಟಿಕನ್ ಸಿಟಿ, 2ನೇದು ಮೊನಾಕೋ, 3ನೇದು ನೌರು, 4ನೇದು ತುವಾಲು. ಭಾರತದ ದೊಡ್ಡ ರಾಜ್ಯಗಳು: 1ನೇದು ರಾಜಸ್ಥಾನ್, 2ನೇದು ಮಧ್ಯಪ್ರದೇಶ್, 3ನೇದು ಮಹಾರಾಷ್ಟ್ರ, 4ನೇದು UP, 5ನೇದು ಗುಜರಾತ್, 6ನೇದು ಕರ್ನಾಟಕ, 7ನೇದು ಆಂಧ್ರ ಪ್ರದೇಶ್. ಭಾರತದಲ್ಲಿ ಕರ್ನಾಟಕ 6ನೇ ದೊಡ್ಡ ರಾಜ್ಯ. ಇನ್ನು ಭಾರತದ ಚಿಕ್ಕ ರಾಜ್ಯಗಳು: 1ನೇದು ಗೋವಾ, 2ನೇದು ಸಿಕ್ಕಿಮ, 3ನೇದು ತ್ರಿಪುರ, 4ನೇದು ನಾಗಾಲ್ಯಾಂಡ್, 5ನೇದು ಮಿಜೋರಾಂ, 6ನೇದು ಮೇಘಾಲಯ, 7ನೇದು ಗೊತ್ತಿಲ್ಲ, 8ನೇದು ಕೇರಳ, 9ನೇದು ಹರಿಯಾಣ. ಇನ್ನು ಕರ್ನಾಟಕದ ದೊಡ್ಡ ಜಿಲ್ಲೆಗಳು: 1ನೇದು ಬೆಳಗಾಂ, 2ನೇದು ಕಲಬುರಗಿ, 3ನೇದು ವಿಜಯಪುರ, 4ನೇದು ತುಮಕೂರು, 5ನೇದು ಉತ್ತರ ಕನ್ನಡ, 6ನೇದು ಕರ್ನಾಟಕದ ಚಿಕ್ಕ ಜಿಲ್ಲೆಗಳು: 1ನೇದು ಬೆಂಗಳೂರು ನಗರ, 2ನೇದು ರಾಮನಗರ, 3ನೇದು ಬೆಂಗಳೂರು ಗ್ರಾಮಾಂತರ, 4ನೇದು ಉಡುಪಿ, 5ನೇದು ಕೊಡಗು, 6ನೇದು ಗದಗ, 7ನೇದು ಚಾಮರಾಜನಗರ. ಭೂಕ್ಷೇತ್ರದಲ್ಲಿ ವಿಶ್ವದಲ್ಲಿ ಭೂಕ್ಷೇತ್ರದಲ್ಲಿ ಭಾರತ 2.4 ವಿಸ್ತೀರ್ಣ ಹೊಂದಿದೆ. ಭಾರತದಲ್ಲಿ ಕರ್ನಾಟಕ 5.83 ವಿಸ್ತೀರ್ಣ ಹೊಂದಿದೆ.
ಕೇಂದ್ರಾಡಳಿತ ಪ್ರದೇಶಗಳು ಒಟ್ಟು 8. ಒಂದನೇದು ಅಂಡಮಾನ್ ನಿಕೋಬಾರ್, ಎರಡನೇದು ಚಂಡೀಗಢ, ಮೂರನೇದು ದಾದಾನಗರ್ ದಿಯು ದಮನ್, ನಾಲ್ಕನೇದು ದೆಹಲಿ, ಐದನೇದು ಜಮ್ಮು ಕಾಶ್ಮೀರ್, ಆರನೇದು ಲಡಾಖ್, ಏಳನೇದು ಲಕ್ಷದ್ವೀಪ್, ಎಂಟನೇದು ಪುದುಚೇರಿ. ಭಾರತದ ರಾಜಧಾನಿ ದೆಹಲಿ, ಕರ್ನಾಟಕದ ರಾಜಧಾನಿ ಬೆಂಗಳೂರು. ಭಾರತ US ಕರ್ನಾಟಕ ಸ್ಥಾನಗಳು. ಭಾರತವು ಉತ್ತರ ಗೋಳಾರ್ಧದ ಪೂರ್ವ ಕಡೆ ಇದೆ. ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿದೆ. ಭಾರತ US ಅಕ್ಷಾಂಶ ಮಧ್ಯ ಇವೆ. ಭಾರತವು 88.4 ರಿಂದ 32.6 ಉತ್ತರ ಅಕ್ಷಾಂಶಗಳಿವೆ ನಡುವೆ ಇದೆ. 8.8.4 ಇದು ಕನ್ಯಾಕುಮಾರಿ ಇಂದ 37.6 ಇಂದಿರಾ ಕೋಲ್ ಉತ್ತರ ಅಕ್ಷಾಂಶ ನಡುವೆ ಇದೆ. ಭಾರತದ ಅಕ್ಷಾಂಶಗಳ ನಡುವೆ. ಇನ್ನು ಕರ್ನಾಟಕ ಯಾವ ಅಕ್ಷಾಂಶ ಅಂದ್ರೆ 11.30 ಅಕ್ಷಾಂಶದಿಂದ 18.30 ಅಕ್ಷಾಂಶ ನಡುವಕ. ಇನ್ನು ಭಾರತ ಕರ್ನಾಟಕ ರೇಖಾಂಶ ಮಧ್ಯ ಇದೆ. ಭಾರತವು 68.7 ಗುಜರಾತ್ದಿಂದ 97.20 ಅರುಣಾಚಲ್ ಪ್ರದೇಶ್ ಮಧ್ಯ ಇದೆ. ಕರ್ನಾಟಕವು 70 78.30 ರೇಖಾಂಶ. ಭಾರತ US ಕರ್ನಾಟಕ ಕೊನೆಯ ತುದಿಗಳು. ಭಾರತ ಮತ್ತು ಕರ್ನಾಟಕದ ಪೂರ್ವದ ಕೊನೆಯ ತುದಿ, ಭಾರತದ ಪೂರ್ವ ಕೊನೆಯ ತುದಿ ಕಿಬುತ್ತು ಅಜಾವ್ ಜಿಲ್ಲೆ ಅರುಣಾಚಲ್ ಪ್ರದೇಶ್. ಕರ್ನಾಟಕದ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಇವು ಪೂರ್ವದು. ಈಗ ಪಶ್ಚಿಮದು ಭಾರತದ ಗುವಾರ್ ಮೋತಿ ಕಚ್ ಜಿಲ್ಲೆ ಗುಜರಾತ್. ಇನ್ನು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕು. ಇನ್ನು ದಕ್ಷಿಣ ತುದಿಗಳು ಭಾರತದ ಇಂದಿರಾ ಪಾಯಿಂಟ್ ಅಥವಾ ಕನ್ಯಾಕುಮಾರಿ. ಕರ್ನಾಟಕದ ಮಣಿಯಂಪುರ್ ಕಾಲೋನಿ ಚಾಮರಾಜನಗರ್. ಇನ್ನು ಉತ್ತರ ತುದಿ ಭಾರತದ ಲಡಾಖ್ ಇಂದಿರಾ ಕೋಲ್. ಕರ್ನಾಟಕದ ಬೀದರ್ ಜಿಲ್ಲೆ ತಾಲೂಕು. ಇನ್ನು ಭಾರತದೊಂದಿಗೆ ಗಡಿ ದೇಶಗಳು 7. ಒಂದನೇದು ಎರಡನೇದು ಚೀನಾ, ಮೂರನೇದು ನೇಪಾಳ್, ನಾಲ್ಕನೇದು ಭೂತಾನ್, ಐದನೇದು ಬಾಂಗ್ಲಾದೇಶ್, ಏಳನೇದು ಮಯನ್ಮಾರ್. ಇನ್ನು ಕರ್ನಾಟಕದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳು ಒಂದನೇದು ಇದು ಉತ್ತರಕ ಮಹಾರಾಷ್ಟ್ರ, ವಾಯುವ್ಯಕ ಗೋವಾ, ಈಶಾನ್ಯಕ ತೆಲಂಗಾಣ, ಪೂರ್ವಕ ಆಂಧ್ರ ಪ್ರದೇಶ್, ದಕ್ಷಿಣಕ್ಕ ತಮಿಳುನಾಡು, ಕೇರಳ ದಕ್ಷಿಣಕ್ಕೆ. ಭಾರತದ ಉದ್ದ ಉತ್ತರದಿಂದ ದಕ್ಷಿಣಕ್ಕೆ 3714 ಕಿಲೋಮೀಟರ್. ಕರ್ನಾಟಕದ 750 ಕಿಲೋಮೀಟರ್. ಭಾರತದ ಅಗಲ ಪೂರ್ವದಿಂದ ಪಶ್ಚಿಮ 2933 ಕಿಲೋಮೀಟರ್. ಇನ್ನು ಕರ್ನಾಟಕದ 400 ಕಿಲೋಮೀಟರ್. ಇನ್ನು ಭಾರತದ ಗಡಿ ರೇಖೆಗಳು ಭಾರತ ಪಾಕಿಸ್ತಾನ 2910 ಕಿಲೋಮೀಟರ್. ರ್ಯಾಡ್ ಕ್ಲಿಪ್. ಭಾರತ ಅಫ್ಘಾನಿಸ್ತಾನ 80 ಕಿಲೋಮೀಟರ್. ಡ್ಯುರಾಂಡ್ ರೇಖೆ ಭಾರತ 3488 ಮೀಟರ್. ಮ್ಯಾಕ್ ಮೋಹನ್ ರೇಖೆ. ಇನ್ನು ಭಾರತ ಬಾಂಗ್ಲಾದೇಶ್ 4097 ಕಿಲೋಮೀಟರ್. ಭಾರತ ನೇಪಾಳ್ 1751. ಭೂತಾನ್ ಇಂಡಿಯಾ 699. ಮಯನ್ಮಾರ್ ಇಂಡಿಯಾ 1643.
ಹೆಚ್ಚು ಗಡಿ ಹೊಂದಿರುವ ದೇಶ ಬಾಂಗ್ಲಾದೇಶ್. ಕಡಿಮೆ ಗಡಿ ಹೊಂದಿರುವ ದೇಶ ಅಫ್ಘಾನಿಸ್ತಾನ್. ಇದು ಭಾರತ ಮತ್ತು ಕರ್ನಾಟಕ ಬಗ್ಗೆ ಸ್ಥಾನಮಾನಗಳ ಬಗ್ಗೆ ಹೇಳ್ದ. ಇದು ಫಸ್ಟ್ ಪಿ ಯು ಜಿಯೋಗ್ರಫಿ ಮತ್ತು 10ನೇ ಕ್ಲಾಸ್ ಇವು ಭಾರತದ ಸ್ಥಾನಮಾನ ಹೇಳ್ತಾವ, ಬುಕ್ ಹೇಳ್ತಾವ. ಕರ್ನಾಟಕ ಸ್ಥಾನಮಾನ 9ನೇ ಸಮಾಜ ವಿಜ್ಞಾನ ಬುಕ್ ಹೇಳ್ತದ. ಎಲ್ಲರೇ ಮಿಸ್ಟೇಕ್ ಆದ್ರೆ ಸ್ವಲ್ಪ ಮಿಸ್ಟೇಕ್ ಆಗಿರ್ತದ, ಕ್ಷಮಿಸಬೇಕು. ನಾ ಇದ್ರ ಬಗ್ಗೆ ಏನು ಮಾಡ್ತೀನಿ, ಡಿಸ್ಕ್ರಿಪ್ಷನ್ದಾಗ ಮತ್ತು ಬರೆದು ಕೊಟ್ಟಿರ್ತೀನಿ. ಓದಂಗೆ ಅನಿಸ್ತಂದ್ರೆ ಓದ್ಬೋದು, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ದಾಗ ನೋಡ್ಬೋದು, ಓದ್ಕೊ ಕುಂದಿರ್ಬೋದು.